ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ ಎಫ್ಡಿ ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBIನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ ಎಫ್ಡಿ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭಾರತ ಹಾಗೂ ಶ್ರೀಲಂಕಾ ಸಂಬಂಧದಲ್ಲಿ ಐತಿಹಾಸಿಕ ಬೆಳವಣಿಗೆಯಾಗಿದೆ. ರಾಜೀವ್ ಗಾಂಧಿ ಕಾಲದ ಒಪ್ಪಂದ, ಅವರ ಹತ್ಯೆ, ಹೀಗೆ ನಾನಾ ಕಹಿ ಘಟನೆಗಳ ನಂತರ ಭಾರತ ದೊಡ್ಡ ನಿರ್ಧಾರ ತಗೊಂಡಿದೆ. 2 ರಾಷ್ಟ್ರಗಳ ನಡುವೆ 3-4 ದಶಕಗಳ ಬಳಿಕ ಫಸ್ಟ್ ಟೈಮ್ ಮಿಲಿಟರಿ ಒಪ್ಪಂದ ಆಗಿದೆ. ಮೋದಿ ಅವರ ಲಂಕಾ ಭೇಟಿಯಲ್ಲಿ ಈ ಅಗ್ರಿಮೆಂಟ್ಗೆ ಸೈನ್ ಹಾಕಲಾಗಿದೆ. ಈ ಒಪ್ಪಂದದ ಪ್ರಕಾರ ಲಂಕಾ ಸೇನೆಗೆ ಭಾರತೀಯ ಸೈನಿಕರು ಟ್ರೈನಿಂಗ್ ಕೊಡ್ತಾರೆ. ಹಾಗೆ 2 ಸೇನೆಗಳು ಜಂಟಿ ಸಮರಾಭ್ಯಾಸ ಮಾಡ್ತಾರೆ. ಇದು ಲಂಕಾ ವಿಚಾರದಲ್ಲಿ ಭಾರತ ತಗೊಂಡ ಅತಿ ದೊಡ್ಡ ಹೆಜ್ಜೆ ಅಂತಲೇ ಬಣ್ಣಿಸಲಾಗ್ತಾ ಇದೆ. ಯಾಕಂದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಶ್ರೀಲಂಕಾದಲ್ಲಿ ಭಾರತ ಈ ಮುಂಚಿನಿಂದಲೂ ಕೂಡ ಉಪಸ್ಥಿತಿಯನ್ನ, ಪ್ರೆಸೆನ್ಸ್ ಅನ್ನ ಹೊಂದಿತ್ತು. ಅಲ್ಲಿನ ಸೇನೆ ಜೊತೆಗೂ ಚೆನ್ನಾಗೇ ಇತ್ತು. ಆದರೆ 70-80ರ ದಶಕದಲ್ಲಿ LTTE ಹೊಡೆದಾಟ ಶುರುವಾದ ಮೇಲೆ ಭಾರತ ಲಂಕಾ ಸೇನೆ ನಡುವೆ ಸಂಬಂಧ ಹಾಳಾಯಿತು. ಆರಂಭದಲ್ಲಿ LTTEಗೆ ಭಾರತ ಸಪೋರ್ಟ್ ಮಾಡ್ತಾ ಇದೆ ಅಂತ ಶ್ರೀಲಂಕಾ ಸೇನೆ ಆರೋಪ ಮಾಡ್ತಾ ಇತ್ತು. ಆದರೆ 1987ರಲ್ಲಿ ಅಂದಿನ ಪ್ರಧಾನಿ ರಾಜೀವ್ ಗಾಂಧಿ ಶ್ರೀಲಂಕಾದೊಂದಿಗೆ ಶಾಂತಿ ಒಪ್ಪಂದಕ್ಕೆ ಸೈನ್ ಹಾಕಿದ್ರು. LTTE ವಿರುದ್ಧ ಹೋರಾಡೋಕೆ ಭಾರತದ ಸೈನಿಕರನ್ನ ಕಳಿಸಿದ್ರು, ಪೀಸ್ ಕೀಪಿಂಗ್ ಫೋರ್ಸ್ ಅಂತ. ಇದರಿಂದ ಅನೇಕ ಭಾರತೀಯ ಸೈನಿಕರು ಹುತಾತ್ಮರಾದರು. ಅಲ್ಲದೆ ಇದೇ ಒಪ್ಪಂದ ರಾಜೀವ್ ಗಾಂಧಿ ಅವರ ಹತ್ಯೆಗೂ ಕಾರಣ ಆಯಿತು. ಅದಾದಮೇಲೆ ಲಂಕಾ ಭಾರತದ ನಡುವೆ ಯಾವುದೇ ರಕ್ಷಣಾ ಒಪ್ಪಂದ ಆಗಿರಲಿಲ್ಲ. ಲಂಕಾ ಜೊತೆಗೆ ವ್ಯಾಪಾರ ಮಾಡಿದ್ರೂ ಕೂಡ ಸೇನಾ ವಿಚಾರದಲ್ಲಿ ಇಬ್ಬರೂ ಒಂದಾಗಿರಲಿಲ್ಲ. ಅದಕ್ಕೆ ನಾನಾ ಕಾರಣಗಳಿದ್ವು. 2 ಸೇನೆಗಳ ನಡುವೆ ಅಪನಂಬಿಕೆ ಇತ್ತು. LTTEಗೆ ಭಾರತ ಸಪೋರ್ಟ್ ಮಾಡ್ತಾ ಇದೆ ಅಂತ ಲಂಕಾ ದೂರ್ತಾ ಇತ್ತು. ಇತ್ತ ತಮಿಳುನಾಡಿನಲ್ಲಿ ಭಾರತ ಸರ್ಕಾರದ ವಿರುದ್ಧ ಪ್ರೆಷರ್ ಜಾಸ್ತಿ ಆಗ್ತಾ ಇತ್ತು. ಲಂಕಾಗೆ ನೀವು ಮಿಲಿಟರಿ ಸಹಾಯ ಮಾಡಿದ್ರೆ ಅವರು ತಮಿಳು ಹೋರಾಟಗಾರರನ್ನ ಹತ್ತಿಕ್ತಾರೆ, ನಿರ್ದಯವಾಗಿ ನಮ್ಮ ಜನರನ್ನ ಸಾಯಿಸ್ತಾರೆ ಅಂತ ತಮಿಳುನಾಡು ಪ್ರೆಷರ್ ಹಾಕ್ತಾ ಇತ್ತು. ಅಲ್ಲದೆ ಲಂಕಾ ಸರ್ಕಾರಗಳು, ವಿಶೇಷವಾಗಿ ರಾಜಪಕ್ಸೆ ಇದ್ದಾಗ, ತಮಿಳು ಜನರ ವಿರುದ್ಧ ಸೇನೆ ಬಿಟ್ಟು ದಬ್ಬಾಳಿಕೆ ಮಾಡ್ತಾ ಇದ್ರು. ಇದರ ಪರಿಣಾಮ ಭಾರತ ಲಂಕಾ ಸೇನೆ ಜೊತೆಗೆ ಯಾವುದೇ ಸಂಬಂಧ ಹೊಂದಿರಲಿಲ್ಲ. ಈಗ ಕಡೆಗೂ ಭಾರತ ಅಂತಹ ಹೆಜ್ಜೆ ಇಟ್ಟಿದೆ. ಸದ್ಯ ಭಾರತ ಈ ನಿರ್ಧಾರ ತಗೊಳ್ಳೋಕೆ ಕಾರಣ ಏನು ಅನ್ನೋದಕ್ಕೂ ಸಾಕಷ್ಟು ವಿಶ್ಲೇಷಣೆ ನಡೀತಾ ಇದೆ. ಲಂಕಾದಲ್ಲಿ ಚೀನಾದ ಉಪಸ್ಥಿತಿ ಮತ್ತು ಭಾರತದ ನೆರೆಹೊರೆಯಲ್ಲಿ ಇತ್ತೀಚೆಗೆ ಭಾರತ ವಿರೋಧಿ ಚಟುವಟಿಕೆ ಹೆಚ್ಚಾಗ್ತಿರೋದು ಕೂಡ ಭಾರತಕ್ಕೆ ಸವಾಲಾಗ್ತಾ ಇದೆ. ಹೀಗಾಗಿ ಲಂಕಾದಲ್ಲಿ ನಮ್ಮ ಪ್ರೆಸೆನ್ಸ್ ಇದ್ರೆ, ಅಲ್ಲಿನ ಸೇನೆಯೊಂದಿಗೆ ಸಂಬಂಧ ಚೆನ್ನಾಗಿದ್ರೆ ಭಾರತದ ಬುಡದಲ್ಲಿರೋ ಲಂಕಾವನ್ನ ಮಾನಿಟರ್ ಮಾಡೋದು ಈಸಿ ಆಗತ್ತೆ ಅನ್ನೋದು ಭಾರತದ ಲೆಕ್ಕಾಚಾರ ಇರಬಹುದು. ಇನ್ನು PM ನರೇಂದ್ರ ಮೋದಿ ಅವರ ಈ ಲಂಕಾ ಭೇಟಿ ವೇಳೆ ವಿದೇಶಾಂಗ ಸಚಿವ S ಜೈಶಂಕರ್, ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ, ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿರೋ ಅಜಿತ್ ದೋವಲ್ ಕೂಡ ಇದ್ರು. ಇನ್ನು ಮೋದಿ ಅವರಿಗೆ ಶ್ರೀಲಂಕಾದ ಅತ್ಯುನ್ನತ ನಾಗರಿಕ ಗೌರವ ಮಿತ್ರ ವಿಭೂಷಣ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಾಗಿದೆ. 2 ರಾಷ್ಟ್ರಗಳ ಸಂಬಂಧವನ್ನ ಚೆನ್ನಾಗಿ ಮಾಡೋಕೆ ಮೋದಿಯ ಅಸಾಧಾರಣ ಪ್ರಯತ್ನಕ್ಕೆ ಈ ಗೌರವ ಅಂತ ಲಂಕಾ ಹೇಳ್ತಾ ಇದೆ. ಈ ಪ್ರಶಸ್ತಿ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಈ ಪದಕವನ್ನ ಸಂಪೂರ್ಣವಾಗಿ ಬೆಳ್ಳಿಯಿಂದ ತಯಾರಿಸಲಾಗಿದೆ. ಇದರಲ್ಲಿ ಶ್ರೀಲಂಕಾದ ವಿವಿಧ ನವರತ್ನಗಳನ್ನ ಪೋಣಿಸಲಾಗಿದೆ. ಇದರಲ್ಲಿರೋ ಸೂರ್ಯ ಮತ್ತು ಚಂದ್ರ ಉಭಯ ದೇಶಗಳ ದೀರ್ಘಕಾಲದ ಸಂಬಂಧವನ್ನ ಬಿಂಬಿಸುತ್ತೆ ಅಂತ ಲಂಕಾ ಹೇಳಿದೆ. ಈ ಮೂಲಕ ಒಂದಾದ್ಮೇಲೊಂದು ರಾಷ್ಟ್ರಗಳಲ್ಲಿ ಆಯಾ ರಾಷ್ಟ್ರಗಳ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳನ್ನ ತಗೊಳ್ತಾ ಬರ್ತಾ ಇರೋ PM ನರೇಂದ್ರ ಮೋದಿ ಅವರಿಗೆ ಈಗ ಲಂಕಾ ಕೂಡ ಈ ಗೌರವ ಕೊಟ್ಟಿದೆ. ಆ ಮೂಲಕ ಒಟ್ಟು 22 ರಾಷ್ಟ್ರಗಳು ಕೊಟ್ಟಂತಾಗಿದೆ. ಇನ್ನು ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಮೋದಿ, ಇದು ಕೇವಲ ನನಗೆ ಮಾತ್ರ ಅಲ್ಲ, 140 ಕೋಟಿ ಭಾರತೀಯರಿಗೆ ಕೊಟ್ಟಿರೋ ಗೌರವ ನೀವು ಲಂಕಾದವರು ಅಂತ ಹೇಳಿದ್ದಾರೆ. ಅಲ್ಲದೆ 2019ರಲ್ಲಿ ನಡೆದ ಉಗ್ರ ದಾಳಿಯಾಗಲಿ, ಕೋವಿಡ್ ಪ್ಯಾಂಡಮಿಕ್ ಅಥವಾ ಆರ್ಥಿಕ ಬಿಕ್ಕಟ್ಟಾಗಲಿ, ಲಂಕಾ ಜನರ ಪ್ರತಿಯೊಂದು ಕಠಿಣ ಸಂದರ್ಭಗಳಲ್ಲಿ ನಾವು ನಿಮ್ಮೊಂದಿಗಿದ್ವಿ, ಇನ್ನು ಮುಂದೇನು ಇರ್ತೀವಿ ಅಂತ ಹೇಳಿದ್ದಾರೆ. ಹಾಗೂ ಶ್ರೀಲಂಕಾದ ಪೂರ್ವ ಪ್ರಾಂತ್ಯಗಳ ಅಭಿವೃದ್ಧಿಗಾಗಿ 69 ಕೋಟಿ ರೂಪಾಯಿ ಹಣಕಾಸು ನೆರವನ್ನ ಕೂಡ PM ಮೋದಿ ಅನೌನ್ಸ್ ಮಾಡಿದ್ದಾರೆ. ಈ ಟೈಮ್ನಲ್ಲಿ ಮಾತನಾಡಿದ ದಿಸ್ಸಾನಾಯಕೆ, ಭಾರತದ ಭದ್ರತೆಗೆ ಧಕ್ಕೆ ಉಂಟಾಗೋ ರೀತಿಯಲ್ಲಿ ನಮ್ಮ ಪ್ರದೇಶವನ್ನ ಯಾರಿಗೂ ಯೂಸ್ ಮಾಡ್ಕೊಳ್ಳೋಕೆ ಬಿಡೋದಿಲ್ಲ ಅಂತ ಭರವಸೆ ಕೊಟ್ಟಿದ್ದಾರೆ. ಇದಕ್ಕೆ ಮೋದಿ ರಿಯಾಕ್ಟ್ ಮಾಡಿ ತಮಿಳಿನ ತಿರುವಳ್ಳುವರ್ ಸಂತರು ಹೇಳ್ತಾರೆ, ಶತ್ರುಗಳಿಂದ ನಮಗೆ ಸಿಗೋ ಅತಿ ದೊಡ್ಡ ರಕ್ಷಣೆ, ಶತ್ರುಗಳಿಂದ ನಮ್ಮನ್ನ ಕಾಪಾಡೋ ವಿಚಾರ ಯಾವುದು ಅಂದ್ರೆ
ನಿಜವಾದ ಗೆಳೆಯನಿಂದ ನಮಗೆ ಸಿಗೋ ರಕ್ಷಣೆ ಅಂತ. ಆ ರಕ್ಷಾ ಕವಚಕ್ಕಿಂತ ನಮಗೆ ಅತಿ ದೊಡ್ಡ ರಕ್ಷಣೆ ಬೇರೆ ಯಾವುದೂ ಇಲ್ಲ ಅಂತ ಹೇಳಿದ್ದಾರೆ. ಈ ಮೂಲಕ ಓಪನ್ ಆಗಿ ಚೀನಾವನ್ನ ಲಂಕಾದ ಶತ್ರು, ಭಾರತ ದೊಡ್ಡ ಮಿತ್ರ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ನಾವು ಕಾಪಾಡ್ತೀವಿ ನಿಮ್ಮನ್ನ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ, ಯಾವುದೇ ರಾಷ್ಟ್ರದ ಹೆಸರನ್ನ ತಗೊಳ್ಳದೆ. ಲಂಕಾ ಅಧ್ಯಕ್ಷ ದಿಸಾ ನಾಯಕೆ ಜೊತೆಗೆ ಮೋದಿ ನೇತೃತ್ವದ ನಿಯೋಗ ಹೈ ಲೆವೆಲ್ ಮಾತುಕತೆ ಮಾಡಿದೆ. ಇಂಧನ, ಆರೋಗ್ಯ, ವ್ಯಾಪಾರ ಕ್ಷೇತ್ರಗಳಲ್ಲಿ ಸಹಯೋಗ ಹೆಚ್ಚಿಸೋಕೆ 10 ಪ್ರಮುಖ ಡೀಲ್ ಮಾಡಿಕೊಳ್ಳಲಾಗಿದೆ. ಇದೇ ವೇಳೆ ಪಿಎಂ ಮೋದಿ ಶ್ರೀಲಂಕಾದ ನೇವಿ ಬಂಧಿಸಿರೋ ತಮಿಳುನಾಡಿನ ಮೀನುಗಾರರನ್ನ ರಿಲೀಸ್ ಮಾಡಿ ಅವರ ಬೋಟ್ ವಾಪಸ್ ಕೊಡುವಂತೆ ಒತ್ತಾಯ ಮಾಡಿದ್ದಾರೆ. ಆಮೇಲೆ ಸಾಂಪೂರ್ ಸೋಲಾರ್ ಪವರ್ ಪ್ರಾಜೆಕ್ಟ್ನ ಉಭಯ ನಾಯಕರು ವರ್ಚುವಲ್ ಆಗಿ ಉದ್ಘಾಟನೆ ಕೂಡ ಮಾಡಿದ್ದಾರೆ. ಅಮೆರಿಕವನ್ನ ಗ್ರೇಟ್ ಮಾಡ್ತೀವಿ ಅಂತ ಟ್ಯಾರಿಫ್ ಮೇಲೆ ಟ್ಯಾರಿಫ್ ಹಾಕಿ ಟ್ರಂಪ್ ಈಗ ಅಮೆರಿಕದ ಆರ್ಥಿಕ ಪತನಕ್ಕೆ ಕಾರಣ ಆಗಬಹುದು, ಅಮೆರಿಕದಲ್ಲೇ ಅನಾಹುತ ಆಗ್ಬಿಡಬಹುದು ಅನ್ನೋ ಭೀತಿ ಶುರುವಾಗಿದೆ. ಇದನ್ನ ಅಮೆರಿಕದವರೇ ಹೇಳ್ತಿದ್ದಾರೆ, ಯಾರು ಸಣ್ಣ ಪುಟ್ಟವರಲ್ಲ, ಎಲ್ಲ ಟಾಪ್ ಫಿನಾನ್ಷಿಯಲ್ ಕಂಪನಿಗಳು, ಬ್ಯಾಂಕರ್ಸ್ ಹೇಳ್ತಿದ್ದಾರೆ. ಪ್ರಸಿದ್ಧ ಫಿನಾನ್ಷಿಯಲ್ ಸರ್ವಿಸಸ್ ಕಂಪನಿ JP ಮಾರ್ಗನ್ ಏನು ಹೇಳಿದೆ ಗೊತ್ತಾ? ಇದೇ ವರ್ಷಾಂತ್ಯದ ಒಳಗೆ ಅಮೆರಿಕದ ಆರ್ಥಿಕತೆ ಹಳ್ಳ ಹಿಡಿಯುತ್ತೆ, ಆರ್ಥಿಕ ಹಿಂಜರಿತ ಆಗ್ಬೋದು. ಇದಕ್ಕೆ ಮೂಲ ಕಾರಣ ಟ್ರಂಪ್ ಮತ್ತು ಅವರ ಟ್ಯಾರಿಫ್ ಅಂತ JP ಮಾರ್ಗನ್ ಪ್ರಿಡಿಕ್ಟ್ ಮಾಡಿದೆ. ಅಲ್ಲದೆ ಟ್ಯಾರಿಫ್ ಏಟಿಗೆ ಅಮೆರಿಕದ GDP ಉದುರು ಬೀಳುತ್ತೆ, ಆರ್ಥಿಕ ಚಟುವಟಿಕೆ ಕಮ್ಮಿಯಾಗಿ ಅಮೆರಿಕದ ನಿರುದ್ಯೋಗ ದರ 5.3%ಗೆ ಏರಿಕೆಯಾಗುತ್ತೆ ಅಂತ JP ಮಾರ್ಗನ್ ಮುಖ್ಯಸ್ಥ ಮೈಕೆಲ್ ಫರೋಲಿ ಹೇಳಿದ್ದಾರೆ. ಮತ್ತೊಂದು ಕಡೆ ಇದೇ ಅಮೆರಿಕದ ಫೆಡರಲ್ ಬ್ಯಾಂಕ್ ಚೇರ್ಮನ್ ಜೆರೋಮಿ ಪಾವೆಲ್ ಕೂಡ ಕಳವಳ ವ್ಯಕ್ತಪಡಿಸಿದ್ದಾರೆ. ಹೊಸ ಟ್ಯಾರಿಫ್ನಿಂದ ಹಿಂದೆ ನಿರೀಕ್ಷೆ ಮಾಡಿರೋದಕ್ಕಿಂತ ಹೆಚ್ಚು ಆರ್ಥಿಕತೆ ಮೇಲೆ ಪೆಟ್ಟು ಬೀಳುತ್ತೆ, ಹಣದುಬ್ಬರವನ್ನ ಕಮ್ಮಿ ಮಾಡೋ ನಮ್ಮ ಪ್ರಯತ್ನಕ್ಕೂ ಅಡ್ಡಿಯಾಗೋ ಅಪಾಯ ಇದೆ, ಅಮೆರಿಕದ ಆರ್ಥಿಕತೆ ನಿಧಾನವಾಗುತ್ತೆ ಅಂತ ಭಯ ಪಡ್ತಾ ಇದ್ದಾರೆ ಅವರು. ಅಮೆರಿಕದ ಇನ್ವೆಸ್ಟ್ಮೆಂಟ್ ಕಂಪನಿ ಜೆಫ್ರೀಸ್, ಇವರು ಕೂಡ ಫೇಮಸ್, ಇವರು ಕೂಡ ಏನು ಅಭಿಪ್ರಾಯ ಪಟ್ಟಿದ್ದಾರೆ ಜೆಫ್ರೀಸ್ನವರು ಅಂದರೆ ಭಾರತಕ್ಕೆ ಸ್ವಲ್ಪ ಪಾಸಿಟಿವ್ ಆಗೋ ರೀತಿ ಹೇಳಿದ್ದಾರೆ. ಭಾರತದ IT, ಫಾರ್ಮಾ ಮತ್ತು ಆಟೋ ಸೆಕ್ಟರ್ಗಳಿಗೆ ಅಮೆರಿಕದ ಟ್ಯಾರಿಫ್ನಿಂದ ಪ್ರೈಮರಿಲಿ ಏನು ಡಿಫರೆನ್ಸ್ ಆಗಲ್ಲ, ಯಾಕಂದರೆ ಬೇರೆ ರಾಷ್ಟ್ರಗಳಿಗೆ ಹೋಲಿಸಿದ್ರೆ ಭಾರತಕ್ಕೆ ವಿಧಿಸಿರೋ ಟ್ಯಾರಿಫ್ ರೀಸನಬಲ್ ಆಗಿದೆ. ಆದರೆ ಅಮೆರಿಕದ ಆರ್ಥಿಕತೆ ಕುಂಠಿತ ಆಗುತ್ತಲ್ಲ, ಇದರಿಂದ ಭಾರತದ ಎಕ್ಸ್ಪೋರ್ಟ್ಗಳಿಗೆ, ನಾವು ಮಾಡೋ ರಫ್ತಿಗೆ ಅಲ್ಲಿಂದಲೇ ಅಮೆರಿಕದಿಂದಲೇ ಡಿಮಾಂಡೇ ಕಮ್ಮಿ ಆಗ್ಬೋದು, ಆಗ IT ಸರ್ವಿಸಸ್ ಮೇಲೆ ಪೆಟ್ಟು ಬೀಳಬಹುದು ಅಂತ ಜೆಫ್ರೀಸ್ ಹೇಳಿದೆ. ಕೇಂದ್ರ ಸರ್ಕಾರದ ವಕ್ಫ್ ತಿದ್ದುಪಡಿ ವಿರುದ್ಧ ದೇಶಾದ್ಯಂತ ಪ್ರತಿಭಟನೆ ಮಾಡಿದ್ದಾರೆ. ಕೋಲ್ಕತ್ತಾ, ಚೆನ್ನೈ ಮತ್ತು ಅಹಮದಾಬಾದ್ ಸೇರಿದಂತೆ ಹಲವು ಕಡೆ ಮುಸ್ಲಿಂ ಸಂಘಟನೆಗಳು ಪ್ರತಿಭಟಿಸಿದ್ದಾರೆ. ವಕ್ಫ್ ತಿದ್ದುಪಡಿಯನ್ನ ನಾವು ರಿಜೆಕ್ಟ್ ಮಾಡ್ತೀವಿ, ಮುಸ್ಲಿಮರ ಹಕ್ಕುಗಳನ್ನ ನೀವು ಕಿತ್ಕೊಳ್ತಾ ಇದ್ದೀರಿ ಅಂತ ಆರೋಪ ಮಾಡಿ ಘೋಷಣೆಗಳನ್ನ ಕೂಗಿದ್ದಾರೆ. ನಟ ವಿಜಯ್ರ ತಮಿಳಿಗ ವೆಟ್ರಿ ಕಳಗಂ ಪಕ್ಷ ಕೂಡ ತಮಿಳುನಾಡಿನಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಆತ ವಕ್ಫ್ ತಿದ್ದುಪಡಿ ಬಿಲ್ ವಿರೋಧಿಸಿ AIMIM ಮುಖ್ಯಸ್ಥ ಅಸಾದುದ್ದೀನ್ ಓವೈಸಿ, ಕಾಂಗ್ರೆಸ್ ಸಂಸದ ಮಹಮ್ಮದ್ ಜಾವೇದ್ ಮತ್ತು ಆಪ್ ಶಾಸಕ ದಿಲ್ಲಿ ವಕ್ಫ್ ಬೋರ್ಡ್ನ ಚೇರ್ಮನ್ ಅಮಾನತುಲ್ಲಾ ಖಾನ್ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಹಾಕಿದ್ದಾರೆ. ಉಭಯ ಸದನಗಳಲ್ಲಿ ವಕ್ಫ್ ತಿದ್ದುಪಡಿ ಪಾಸ್ ಆದ ಬೆನ್ನಲ್ಲೇ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಟೀಕೆ ಮಾಡಿದ್ದಾರೆ. ವಕ್ಫ್ ಬಿಲ್ ಈಗ ಮುಸ್ಲಿಮರ ಮೇಲೆ ದಾಳಿ ಮಾಡುತ್ತೆ, ಆದರೆ ಭವಿಷ್ಯದಲ್ಲಿ ಇತರ ಸಮುದಾಯಗಳನ್ನು ಟಾರ್ಗೆಟ್ ಮಾಡಲಾಗುತ್ತೆ ಅನ್ನೋದಕ್ಕೆ ಈ ವಕ್ಫ್ ತಿದ್ದುಪಡಿ ಬಿಲ್ ನಿದರ್ಶನ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, RSS ಈಗ ತನ್ನ ಗಮನವನ್ನ ಕ್ರಿಶ್ಚಿಯನ್ರ ಮೇಲೆ ತಿರುಗಿಸೋಕೆ ಜಾಸ್ತಿ ಟೈಮ್ ಬೇಕಾಗಿಲ್ಲ ಅಂತ ರಾಹುಲ್ ಗಾಂಧಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅತ್ಯಾಚಾರ ಕೇಸ್ನಲ್ಲಿ ಜೈಲು ಪಾಲಾಗಿರೋ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಈ ಚಾರ್ಜ್ ಶೀಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಮನೆ ಕೆಲಸದ ಆಕೆಯನ್ನ ಬಂಧಿಸಿಟ್ಟು ಆಕೆಯ ಮೇಲೆ ನಿರಂತರವಾಗಿ ಅತ್ಯಾಚಾರ ಮಾಡಿದ್ದಾರೆ ಮತ್ತು ಅದರ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡಿದ್ದಾರೆ, ಅಲ್ಲದೆ ಬೆದರಿಕೆ ಹಾಕಿದ್ದಾರೆ ಅಂತ ಉಲ್ಲೇಖ ಮಾಡಲಾಗಿದೆ. ಸಂತ್ರಸ್ತ ಮಹಿಳೆ ಕೊಟ್ಟಿರೋ ಹೇಳಿಕೆ ಆಧಾರದಲ್ಲಿ ಚಾರ್ಜ್ ಶೀಟ್ ರೆಡಿ ಮಾಡಲಾಗಿದೆ. ಈ ಚಾರ್ಜ್ ಶೀಟ್ ಮೇಲಿನ ವಿಚಾರಣೆಯನ್ನ ಕೋರ್ಟ್ ಏಪ್ರಿಲ್ 9ಕ್ಕೆ ನಿಗದಿಪಡಿಸಿದೆ. ಸದ್ಯ ಪ್ರಜ್ವಲ್ ರೇವಣ್ಣ ಮೇಲೆ ಬೆಂಗಳೂರು ಮತ್ತು ಹೊಳೆನರಸೀಪುರದಲ್ಲಿ ಅನೇಕ ಸೆಕ್ಷನ್ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಬೇಸಿಗೆಯಲ್ಲಿ ಕೂಲ್ ಡ್ರಿಂಕ್ಸ್, ಐಸ್ ಕ್ರೀಮ್ ಅಂತ ದೇಹ ತಂಪು ಮಾಡಿಕೊಳ್ಳೋಕೆ ನಾನಾ ದಾರಿ ಹುಡುಕೋರಿಗೆ ಹೊಸ ಶಾಕಿಂಗ್ ಮಾಹಿತಿ ಬರ್ತಾ ಇದೆ. ರಾಜ್ಯದ ಐಸ್ ಕ್ಯಾಂಡಿ ಮತ್ತು ತಂಪು ಪಾನೀಯ ಉತ್ಪಾದನಾ ಘಟಕಗಳಲ್ಲಿ ಅರ್ಧದಷ್ಟು ಕಳಪೆ ಗುಣಮಟ್ಟದ ಉತ್ಪನ್ನ ಬೆರೆಸಿ ಮಾರಾಟ ಮಾಡಲಾಗ್ತಾ ಇದೆ ಅಂತ ಆಹಾರ ಇಲಾಖೆ ಹೇಳಿದೆ. ನಿರಂತರ 2 ದಿನಗಳ ಕಾಲ ಆಹಾರ ಇಲಾಖೆ ಈ ಪರಿಶೀಲನೆ ನಡೆಸಿ ಎಚ್ಚರಿಕೆ ಕೊಟ್ಟಿದೆ. ಐಸ್ ಕ್ರೀಮ್ಗಳಲ್ಲಿ ಡಿಟರ್ಜೆಂಟ್ ಪುಡಿ ಮತ್ತು ತಂಪು ಪಾನೀಯಗಳಲ್ಲಿ ಮೂಳೆ ದುರ್ಬಲಗೊಳಿಸೋ ಫಾಸ್ಫರಿಕ್ ಆಮ್ಲ ಬಳಕೆ ಮಾಡ್ತಿದ್ದಾರೆ ಅಂತ ಹೇಳಿದೆ. ಅಲ್ಲದೆ ತಯಾರಕರು ತಮ್ಮ ವೆಚ್ಚ ಕಮ್ಮಿ ಮಾಡೋಕೆ ಡಿಟರ್ಜೆಂಟ್, ಯೂರಿಯಾ ಅಥವಾ ಪಿಷ್ಟದಿಂದ ತಯಾರಿಸಿದ ಸಂಶ್ಲೇಷಿತ ಹಾಲನ್ನು ಬಳಸ್ತಾ ಇದ್ದಾರೆ.
ಸಕ್ಕರೆ ಬದಲು ರುಚಿ ಮತ್ತು ಬಣ್ಣ ಹೆಚ್ಚಿಸೋಕೆ ಸ್ಯಾಕರಿನ್ ಮತ್ತು ನಿಷೇಧಿತ ಬಣ್ಣ ಬಳಸ್ತಾ ಇದ್ದಾರೆ. ಇದಲ್ಲದೆ ಅನೇಕ ಐಸ್ ಕ್ಯಾಂಡಿ ಮತ್ತು ತಂಪು ಪಾನೀಯ ಉತ್ಪಾದನಾ ಘಟಕಗಳಲ್ಲಿ ಕಲುಷಿತವಾಗಿರುವ ನೀರನ್ನು ಬಳಸ್ತಿರೋದು ಕೂಡ ಕಂಡು ಬಂದಿದೆ ಅಂತ ಆಹಾರ ಇಲಾಖೆ ಹೇಳಿದೆ. ಈಗ ಆಲ್ರೆಡಿ ಆಹಾರ ಸುರಕ್ಷತಾ ನಿಯಮಗಳನ್ನ ಉಲ್ಲಂಘಿಸಿರೋ ತಯಾರಕರಿಗೆ ದಂಡ ಹಾಕಿದ್ದೀವಿ, ಎಚ್ಚರಿಕೆ ಕೂಡ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಕಲಬೆರಕೆ ಮತ್ತು ನಕಲಿ ಪನ್ನೀರ್ ವಿಚಾರವಾಗಿ ಕೇಂದ್ರ ಆಹಾರ ಸಚಿವ ಪ್ರಹ್ಲಾದ್ ಜೋಶಿ ಆರೋಗ್ಯ ಸಚಿವ JP ನಡ್ಡಾ ಅವರಿಗೆ ಪತ್ರವನ್ನ ಕೂಡ ಬರೆದಿದ್ದಾರೆ. ದೇಶಾದ್ಯಂತ ಫಾಸ್ಟ್ ಫುಡ್ ಸೆಂಟರ್, ರೆಸ್ಟೋರೆಂಟ್ಗಳಲ್ಲಿ ನಕಲಿ ಮತ್ತು ಕಲಬೆರಕೆಯುಕ್ತ ಪನ್ನೀರ್ ಮಾರಾಟ ಮಾಡ್ತಿರೋರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಡೀಸೆಲ್ ಬೆಲೆ ಏರಿಕೆ ಮಾಡಿರುವುದನ್ನು ಖಂಡಿಸಿ ಲಾರಿ ಮಾಲೀಕರ ಸಂಘ ಪ್ರತಿಭಟನೆಗೆ ಸಜ್ಜಾಗಿದೆ. ಇದೇ ಏಪ್ರಿಲ್ 15 ಬೆಳಗ್ಗೆ 6 ಗಂಟೆಯಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಫಿಟ್ನೆಸ್ ಫೀಸ್, ಬಾರ್ಡರ್ ಚೆಕ್ ಪೋಸ್ಟ್, ಡೀಸೆಲ್ ದರ ಸೇರಿದಂತೆ ಪ್ರಮುಖ ಬೇಡಿಕೆಗಳಿಗೆ ಒತ್ತಾಯಿಸಿ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ. ಎಲ್ಲ ಬಗೆಯ ವಾಣಿಜ್ಯ ವಾಹನಗಳು ಸೇರಿ 9 ಲಕ್ಷ ವಾಹನಗಳು ನಾವು ಓಡಿಸಲಾವತ್ತು ಅಂತ ಸಂಘ ಹೇಳಿದೆ. 2 ತಿಂಗಳ ಬಳಿಕ ಒಳ ಮೀಸಲಾತಿ ಜಾರಿಯಾಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ವಿಧಾನಸೌಧದ ಆವರಣದಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡಿತ್ತು. ಅದರಲ್ಲಿ ಸಿಎಂ ಹೇಳಿದ್ದಾರೆ, ಯಾರು ಬೇಡ ಅಂದ್ರೂ ಕೇಳಲ್ಲ, ಒಳ ಮೀಸಲಾತಿ ಜಾರಿ ಮಾಡೋದನ್ನ ಬಿಡಲ್ಲ ಅಂತ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶವನ್ನ ಖಚಿತವಾಗಿ ಪಾಲಿಸ್ತೀವಿ, ಪರಿಶಿಷ್ಟ ಗುಂಪಿನ ಯಾವ ಜಾತಿಗೂ ಅನ್ಯಾಯ ಆಗದಂತೆ ಒಳ ಮೀಸಲಾತಿಯನ್ನ ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. ಏಪ್ರಿಲ್ 6 ಭಾನುವಾರ ರಾಮನವಮಿ ಹಿನ್ನೆಲೆಯಲ್ಲಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಮಾಂಸ ಮತ್ತು ಮೀನು ಮಾರಾಟವನ್ನ ನಿಷೇಧಿಸಲಾಗಿದೆ. ಅಲ್ಲದೆ ಪ್ರಾಣಿಗಳ ಹತ್ಯೆ ಮಾಡೋದನ್ನ ಕೂಡ ಬ್ಯಾನ್ ಮಾಡಿದ್ದೀವಿ ಅಂತ ಬಿಬಿಎಂಪಿಯ ಪಶುಪಾಲನಾ ವಿಭಾಗ ತಿಳಿಸಿದೆ. ಭೋವಿ ನಿಗಮ ಹಗರಣ ಸಂಬಂಧ ಇಡಿ ಬೆಂಗಳೂರು, ಶಿವಮೊಗ್ಗ ಸೇರಿ 10 ಕಡೆ ರೇಡ್ ಮಾಡಿದೆ. ಈ ದಾಳಿ ವೇಳೆ ಭೋವಿ ನಿಗಮದ ಮಾಜಿ MD ಲೀಲಾವತಿ ಸೇರಿ ಹಲವರ ಮನೆ ಮತ್ತು ಕಚೇರಿಯಲ್ಲಿನ ದಾಖಲೆಗಳನ್ನು ಪರಿಶೀಲನೆ ನಡೆಸಲಾಗಿದೆ. ಬೆಂಗಳೂರಿನ ನಾಗವಾರದಲ್ಲಿ ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀವ್ರ ಕೋಲಾಹಲ ಉಂಟಾಗ್ತಾ ಇದೆ. ಘಟನೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕಾರಣ ಇದಕ್ಕೆ ಅಂತ ಹೇಳಿ ಬಿಜೆಪಿ ನಾಯಕರು ದೂರಿದ್ದಾರೆ. ಮಡಿಕೇರಿಯ ಕುಶಾಲನಗರದಲ್ಲಿ ಈ ಕೇಸನ್ನ ಸಿಬಿಐ ಕೊಡಬೇಕು ಅಂತ ಹೇಳಿ ಪ್ರತಿಭಟಿಸಲಾಗಿದೆ. ಶಾಸಕ ಪೊನ್ನಣ್ಣ ಮತ್ತು ಮಂತರಗೌಡ ಹೆಸರನ್ನ ಕೂಡ ಎಫ್ಐಆರ್ನಲ್ಲಿ ಸೇರಿಸಬೇಕು ಅಂತ ಬಿಜೆಪಿ ಪ್ರತಿಭಟಿಸಿದೆ. ಕುಶಾಲನಗರದ ಡಿವೈಎಸ್ಪಿ ಕಚೇರಿಗೆ ಮುತ್ತಿಗೆ ಹಾಕೋಕೆ ಪ್ರಯತ್ನ ಪಡ್ತೀವಿ ನಾವು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಸಂಸದ ಯದುವೀರ್ ಒಡೆಯರ್, ಮಾಜಿ ಸಂಸದ ಪ್ರತಾಪ್ ಸಿಂಹ ಕೂಡ ಸೇರ್ಕೊಂಡಿದ್ರು. ಇವರೆಲ್ಲ ಹೋದ್ರು, ಆಗ ಪೊಲೀಸರು ವಶಕ್ಕೆ ಪಡೆದ್ರು. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. ಬಿಜೆಪಿ ಪಾಲಿಟಿಕ್ಸ್ ಮಾಡ್ತಾ ಇದೆ, ಸಾವಿನಲ್ಲಿ ಎಫ್ಐಆರ್ ದಾಖಲಾಗಿದೆ, ತನಿಖೆ ನಡೀತಾ ಇದೆ ಬಿಡಿ ಅಂತ ಹೇಳಿದ್ದಾರೆ. ಅಂದಹಾಗೆ ಇತ್ತೀಚೆಗಷ್ಟೇ ಕಾಂಗ್ರೆಸ್ ನೀಡಿದ ದೂರಿನ ಮೇರೆಗೆ ವಿನಯ್ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಅದರ ಬೆನ್ನಲ್ಲೇ ಇವರು ನನ್ನ ತೇಜೋವಧೆ ಮಾಡ್ತಿದ್ದಾರೆ ಅಂತ ವಾಟ್ಸ್ಆಪ್ ಗ್ರೂಪ್ನಲ್ಲೇ ಅಳಲು ತೋಡ್ಕೊಂಡಿದ್ರು. ತಣ್ಣೀರ್ ಮಹಿನಾ ನನ್ನ ಸಾವಿಗೆ ಕಾರಣ, ಪೊನ್ನಣ್ಣ ಇದಕ್ಕೆಲ್ಲ ಕುಮ್ಮ ಕೊಟ್ಟಿದ್ದಾರೆ ಅಂತ ಮರಣ ಪತ್ರದಲ್ಲೂ ಕೂಡ ಉಲ್ಲೇಖ ಮಾಡಿದ್ರು. ಭಾರತ್ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ BSMR 200 ಕಾನ್ಸೆಪ್ಟ್ ಡಿಸೈನ್ ಬ್ಲೂ ಪ್ರಿಂಟ್ ರೆಡಿಯಾಗಿದೆ, ಕಂಪ್ಲೀಟ್ ಆಗಿದೆ. ಇದನ್ನು ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ರಾಜ್ಯಸಭೆಗೆ ಮಾಹಿತಿ ಕೊಟ್ಟಿದ್ದಾರೆ. ಇದನ್ನು ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್, BARC ಮತ್ತು ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ NPCIL ಜಾಯಿಂಟ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ರಿಯಾಕ್ಟರ್ಸ್ 200 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸೋ ಸಾಮರ್ಥ್ಯವನ್ನು ಹೊಂದಿರ್ತವೆ. ಇವುಗಳನ್ನು ರಿಮೋಟ್ ಲೊಕೇಶನ್ ಮತ್ತು ಹೆಚ್ಚಿನ ವಿದ್ಯುತ್ ಬಳಸೋ ಕೈಗಾರಿಕೆಗಳಲ್ಲೂ ಕೂಡ ಇನ್ಸ್ಟಾಲ್ ಮಾಡೋಕೆ ಪ್ಲಾನ್ ಮಾಡಲಾಗ್ತಾ ಇದೆ. ಇವುಗಳಲ್ಲಿ ಬಳಸೋ ಕ್ರಿಟಿಕಲ್ ಕಾಂಪೊನೆಂಟ್ಸ್ಗಳಾದ ಪ್ರೆಷರ್ ವೆಸಲ್ಸ್ ಮತ್ತು ಕೂಲೆಂಟ್ ಪಂಪ್ಗಳನ್ನು ಕೂಡ ದೇಸಿಯಾಗಿ ನಿರ್ಮಿಸೋಕೆ ಪ್ಲಾನ್ ಮಾಡಲಾಗಿದೆ ಅಂತ ಸರ್ಕಾರ ಹೇಳಿದೆ. ಅಂದಹಾಗೆ ಹೆಸರೇ ಹೇಳೋ ತರ ಸ್ಮಾಲ್ ರಿಯಾಕ್ಟರ್ಗಳು ಚಿಕ್ಕದಾಗಿರೋದ್ರಿಂದ ಸಣ್ಣ ಜಾಗದಲ್ಲಾದರೂ ಇನ್ಸ್ಟಾಲ್ ಮಾಡಬಹುದು. ಆದರೆ ಇವುಗಳನ್ನು ನಿರ್ಮಿಸೋಕೆ ಹೊಸ ಟೆಕ್ನಾಲಜಿ ಬೇಕು ಮತ್ತು ಇದನ್ನು ಮೊದಲ ಬಾರಿ ಅಳವಡಿಸೋಕೆ ಹೆಚ್ಚಿನ ದುಡ್ಡು ಖರ್ಚಾಗುತ್ತೆ. ಅಪ್ ಫ್ರಂಟ್ ಕಾಸ್ಟ್ ಜಾಸ್ತಿ ಇದೆ. ಚೈನಾ, ಅಮೆರಿಕ ಸೇರಿ ಕೆಲವು ರಾಷ್ಟ್ರಗಳು ಮಾತ್ರ ಈ ರಿಯಾಕ್ಟರ್ಸ್ ಹೊಂದಿದಾವೆ. ಆ ಸಾಲಿಗೆ ಭಾರತವು ಸೇರೋಕೆ ಈಗ ಸಾಹಸ ಮಾಡ್ತಾ ಇದೆ. ಭಾರತ ಕಾರ್ಬನ್ ಎಮಿಷನ್ ಅನ್ನ 0 ಮಾಡೋ ಗುರಿಯನ್ನ ಹೊಂದಿದೆ. ಅದಕ್ಕೆ ನ್ಯೂಕ್ಲಿಯರ್ ಎನರ್ಜಿ ಸೇರಿದಂತೆ ರಿನ್ಯೂವಬಲ್ ಎನರ್ಜಿ ಜಾಸ್ತಿ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದೆ. ಅದರಲ್ಲಿ ಇದು ಕೂಡ ಇಂಪಾರ್ಟೆಂಟ್ ಹೆಜ್ಜೆ. ಔರಂಗಜೇಬ್ ಸಮಾಧಿ ತೆರವು ಸಂಬಂಧ ಗಲಾಟೆ ಆಗಿತ್ತಲ್ಲ ಮಹಾರಾಷ್ಟ್ರದಲ್ಲಿ. ಈ ವಿಚಾರವಾಗಿ ಮೋದಿ ಸರ್ಕಾರ ಪಾರ್ಲಿಮೆಂಟ್ಗೆ ಮಾಹಿತಿ ಕೊಟ್ಟಿದೆ. ನಾವಿದನ್ನು ಕಾಪಾಡ್ತಿದ್ದೀವಿ, ರಕ್ಷಿಸ್ತಾ ಇದ್ದೀವಿ ಅಂತ ಹೇಳಿದೆ ಮೋದಿ ಸರ್ಕಾರ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಸ್ಥಳೀಯ ಜಿಲ್ಲಾಡಳಿತದೊಂದಿಗೆ ಸೇರಿ ಔರಂಗಜೇಬನ ಸಮಾಧಿಗೆ ಹಾನಿ ಆಗೋದನ್ನು ತಡೆಯೋಕೆ ಕ್ರಮ ತಗೊಳ್ತಾ ಇದ್ದೀವಿ ಅಂತ ಮಿನಿಸ್ಟರ್ ಗಜೇಂದ್ರ ಸಿಂಗ್ ಹೇಳಿದ್ದಾರೆ. ಅಲ್ಲದೆ ರಕ್ಷಣಾ ದೃಷ್ಟಿಯಿಂದ ASI 12 ಅಡಿ ಎತ್ತರದ ಮೆಟಲ್ ಶೀಟ್ನ ಸಮಾಧಿ ಸುತ್ತಲೂ ಹಾಕಿದೆ. ಸುತ್ತಲಿನ ಗೋಡೆ ಮೇಲೆ ಮುಳ್ಳು ತಂತಿಯನ್ನು ಹಾಕಿ ನಾವು ಪ್ರೊಟೆಕ್ಷನ್ ಕೊಡ್ತಾ ಇದ್ದೀವಿ. ಖಾಸಗಿ ಭದ್ರತಾ ಸಿಬ್ಬಂದಿ ನಿಯೋಜನೆ ಜೊತೆಗೆ ASI ಅಧಿಕಾರಿಗಳು ರೆಗ್ಯುಲರ್ ಆಗಿ ತಪಾಸಣೆ ನಡೆಸ್ತಾ ಇದ್ದಾರೆ ಅಂತ ಮೋದಿ ಸರ್ಕಾರ ಪಾರ್ಲಿಮೆಂಟ್ಗೆ ಹೇಳಿದೆ. ತೆಲಂಗಾಣದಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. ಛತ್ತೀಸ್ಗಢ ಮೂಲದ 86 ನಕ್ಸಲರು ತೆಲಂಗಾಣ ಪೊಲೀಸರ ಮುಂದೆ ಶರಣಾಗಿದ್ದಾರೆ.
ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಮಾತನಾಡಿ, ನಕ್ಸಲರ ಹತ್ಯೆಯಿಂದ ಯಾರಿಗೂ ಸಂತೋಷ ಇಲ್ಲ, ಶಸ್ತ್ರ ಕೆಳಗಿಟ್ಟು ಶರಣಾಗಬೇಕು, ಇಲ್ಲಾಂದ್ರೆ ಕಾಡಲ್ಲಿ ಬಂದು ಹಿಡ್ಕೊಂಡು ತಿರುಗಾಡಿದ್ರೆ ಎನ್ಕೌಂಟರ್ ಮಾಡದೆ ಬೇರೆ ದಾರಿ ಇರೋದಿಲ್ಲ ಅನ್ನೋ ಅರ್ಥದಲ್ಲಿ ಅಮಿತ್ ಶಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಿಲ್ಲಿ ಹೈಕೋರ್ಟ್ ಜಡ್ಜ್ ಆಗಿದ್ದ ಯಶವಂತ್ ವರ್ಮಾರ ಮನೆಯಲ್ಲಿ ರಾಶಿ ಕ್ಯಾಶ್ ಪತ್ತೆಯಾಗಿದ್ದ ಆರೋಪ ಬಂದಿತ್ತಲ್ಲ, ಅವ್ರನ್ನ ಟ್ರಾನ್ಸ್ಫರ್ ಕೂಡ ಮಾಡಲಾಗಿತ್ತು. ಈಗ ಅವರು ಅಲಹಾಬಾದ್ ಹೈಕೋರ್ಟ್ನ ಜಡ್ಜ್ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಆದರೆ ಬೇರೆ ನ್ಯಾಯಾಧೀಶರಂತೆ ಮಾಡಿಲ್ಲ. ಖಾಸಗಿ ಚೇಂಬರ್ನಲ್ಲಿ ಏರ್ಪಾಟು ಮಾಡಲಾಗಿತ್ತು. ಇವರ ತನಿಖೆ ಮುಗಿಯೋವರೆಗೂ ನ್ಯಾಯಾಂಗದ ಕೆಲಸಗಳಿಂದ ದೂರ ಇಡಲಾಗಿದೆ. ಸದ್ಯಕ್ಕೆ ಇವರ ಇಲ್ಲಿ ಟ್ರಾನ್ಸ್ಫರ್ ಆದರೂ ಕೂಡ, ಅಲಹಾಬಾದ್ ಹೈಕೋರ್ಟ್ಗೆ ಹೋದರೂ ಕೂಡ ಸದ್ಯಕ್ಕೆ ಇವ್ರಿಗೆ ಯಾವುದೇ ಮೇಜರ್ ಕೇಸಸ್ ಹೋಗೋದಿಲ್ಲ ಅನ್ನೋ ಥರದಲ್ಲಿ ಸದ್ಯಕ್ಕೆ ಮಾಹಿತಿ ಬರ್ತಾ ಇದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.